ಹೆಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬ ಉಪಯುಕ್ತವಾದ ಬ್ಯೂಟಿ ಟಿಪ್ಸ್ಗಳು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಮೆತ್ತೆಯನ್ನು ನೆನೆಸಿ ಅರೆದು ತಲೆಗೆ ಹಚ್ಚಿಕೊಂಡು ಕಾಲು ಗಂಟೆಯ ನಂತರ ಸ್ನಾನ ಮಾಡಬೇಕು. ವಾರಕ್ಕೊಂದು ಬಾರಿ ಹೀಗೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕಪ್ಪಾಗಿಯೂ ಹೊಳಪಿನಿಂದಲೂ ಕೂಡಿರುತ್ತದೆ. ಹಳೆಯ ಚರ್ಮದ ಚಪ್ಪಲಿಯನ್ನು ಸುಟ್ಟು ಅದರ ಬೂದಿಯನ್ನು ಕೊಬ್ಬರಿ ಎಣ್ಣೆಗೆ ಸೇರಿಸಿ ಮುಲಾಮಿನಂತೆ ಮಾಡಿ ಸಿಡುಬು ರೋಗದ ಬೊಬ್ಬೆಗಳ ಮೇಲೆ ಹಚ್ಚುತ್ತಾ ಬಂದರೆ ಅವು ಬೇಗನೆ ಒಣಗಿಬಿಡುತ್ತದೆ. ಬೇಸಿಗೆಯಲ್ಲಿ ದೇಹದಿಂದ ಬೆವರು ಹೆಚ್ಚಾಗಿ ಸುರಿದು ಅದರಿಂದ ದುರ್ವಾಸನೆ ಹುಟ್ಟುತ್ತದೆ. ಇದನ್ನು ನಿವಾರಿಸಿಕೊಳ್ಳಲು ಒಂದು ಬಕೆಟಿನ ನೀರಿನಲ್ಲಿ ಬೇವಿನೆಲೆ, ತುಂಬೆ ಗಿಡದ ಎಲೆ, ಲಾವಂಚ ಇವೆಲ್ಲವನ್ನು ಹಾಕಿಟ್ಟು ಮರುದಿನ ಬೆಳಿಗ್ಗೆ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಆ ದಿನವಿಡೀ ದೇಹದಿಂದ ದುರ್ನಾತ ಬರುವುದಿಲ್ಲ. ಬೇಸಿಗೆಯ ದಿನಗಳಲ್ಲಿ ಪ್ರತಿದಿನವೂ ಹೀಗೆ ಮಾಡುವುದರಿಂದ ಯಾವುದೇ ರೀತಿಯ ಚರ್ಮರೋಗವಾಗಲಿ ಬೆವರುಗುಳ್ಳೆಯಾಗಲಿ ಬರುವುದಿಲ್ಲ. ದಾಸವಾಳ ಹೂವನ್ನು ಹರಳೆಣ್ಣೆಯಲ್ಲಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ದೃಷ್ಟಿ ಸಾಮರ್ಥ್ಯ ಕಡಿಮೆ ಇರುವವರು ನೆಲನೆಲ್ಲಿ ಗಿಡದ ಎಲೆಗಳೊಂದಿಗೆ ಹೊನೆಗೋಣ ಸೊಪ್ಪನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹರಳೆಣ್ಣೆಯನ್ನೊಂದಿಗೆ ಸೇರಿಸಿ ಬಿಸಿ ಮಾಡಿ ಅದನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಬೆಳಗಿನ ಜಾವದಲ್ಲಿ ಮೆದುವಾದ ಹತ್ತಿ ಬಟ್ಟೆಯನ್ನು ಗಿಡಗಳ ಮೇಲೆ ಹರವಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಇಬ್ಬನಿಯಿಂದ ತೇವಗೊಂಡ ಆ ಒದ್ದೆ ಬಟ್ಟೆಯಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಬಂದರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ಬಟ್ಟೆಗಳನ್ನು ಸಾಬೂನು ಪುಡಿ ಕರಗಿಸಿದ ನೀರಿನಲ್ಲಿ ನೆನೆಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪಿನ ಪುಡಿಯನ್ನು ಹಾಕಿ ಬಟ್ಟೆಗಳನ್ನು ನೆನೆಸಿಟ್ಟರೆ ಒಗೆದ ನಂತರ ಅವು ಪ್ರಕಾಶಮಾನವಾದ ಹೊಳಪನ್ನು ಹೊಂದಿರುತ್ತದೆ. ನೀಲಗಿರಿ ತೈಲವನ್ನು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿನ ಹೇನುಗಳೆಲ್ಲ ಸತ್ತು ಬಿಡುತ್ತದೆ. ಸೀತಾಫಲ ಹಣ್ಣಿನ ಬೀಜಗಳನ್ನು ಬಿಸಾಡದೆ ಸಂಗ್ರಹಿಸಿ ಬಿಸಿಲಿನಲ್ಲಿ ಒಣಗಿಸಿ ಅದರ ಮೇಲಿನ ಸಿಪ್ಪೆಯನ್ನು ಸುಳಿದು ಆ ಸಿಪ್ಪೆಗಳನ್ನು ಚೆನ್ನಾಗಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ತಲೆಗೆ ಹಚ್ಚಿಕೊಂಡು ಬಂದರೆ ಕೂದಲಿನಲ್ಲಿರುವ ಹೇನು ಸೀರುಗಳೆಲ್ಲ ನಾಶವಾಗುತ್ತದೆ. ಕೆಲವು ಬಗೆಯ ಶ್ಯಾಂಪುಗಳನ್ನು ಬಳಸಿ ಸ್ನಾನ ಮಾಡಿದರೆ ತಲೆ ಕೂದಲು ಒಣಹುಲ್ಲಿನಂತೆ ಹೊಳಪಿಲ್ಲದೆ ಮಂಕಾಗಿರುತ್ತದೆ. ಹೀಗಾಗುವುದನ್ನು ತಡೆಗಟ್ಟಲು ಶ್ಯಾಂಪೂ ಬಳಸಿ ತಲೆಯನ್ನು ತೊಳೆದುಕೊಂಡ ನಂತರ ಸ್ವಲ್ಪ ಹಾಲನ್ನು ತಲೆ ಕೂದಲಿಗೆ ಹಾಕಿ ಚೆನ್ನಾಗಿ ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಆಗ ಕೂದಲು ಹಗುರವಾಗುವುದಲ್ಲದೆ ಹೊಳೆಯುತ್ತಲೂ ಇರುತ್ತದೆ. ಪದೇ ಪದೇ ಮೊಡವೆಗಳು ಕಾಣಿಸಿಕೊಂಡರೆ ಬೆಳಗಿನ ಹೊತ್ತು ಎಳನೀರನ್ನು ಕುಡಿಯಬೇಕು. ಇದರಿಂದ ದೇಹಕ್ಕೆ ತಂಪು ಲಭಿಸಿ ಮೊಡವೆಗಳು ಬರುವುದಿಲ್ಲ. ಹೊನೆಗೋಣ ಸೊಪ್ಪನ್ನು ಹಸು ಹಾಲಿನ ತುಪ್ಪದೊಂದಿಗೆ ಸೇರಿಸಿ ರುಬ್ಬಿ ಅದನ್ನು ಸ್ವಲ್ಪವೇ ಬಿಸಿ ಮಾಡಿ ರಾತ್ರಿ ಮಲಗುವಾಗ ಕಣ್ಣುಗಳ ರೆಪ್ಪೆಗಳ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡು ಮಲಗಿದರೆ ದೃಷ್ಟಿ ತೀಕ್ಷ್ಣವಾಗುವುದಲ್ಲದೆ ಕಣ್ಣುಗಳ ಕಾಂತಿಯೂ ಹೆಚ್ಚಾಗುತ್ತದೆ. ಆಲದ ಚಿಗುರೆಲೆ ಮತ್ತು ಕಡಲೆ ಎರಡನ್ನೂ ಒಟ್ಟಾಗಿ ಅರೆದು ಅದನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಮೇಲಿನ ಕಂದು ಬಣ್ಣದ ಕಲೆಗಳು ಮರೆಯಾಗುತ್ತದೆ. ಬಾಳೆಹಣ್ಣಿನ ಪ್ರತಿನಿತ್ಯದ ಸೇವನೆಯಿಂದ ರಕ್ತವೃದ್ಧಿಯಾಗುವುದಲ್ಲದೆ ಚರ್ಮವು ಕಾಂತಿಯಿಂದ ಮಿನುಗುತ್ತದೆ. ದೇಹದ ತೂಕವು ತಗ್ಗಬೇಕಾದರೆ ಪರಂಗಿ, ಅನನಾಸು ಮತ್ತು ಮಾವಿನ ಹಣ್ಣುಗಳನ್ನು ಹೇರಳವಾಗಿ ಸೇವಿಸಬೇಕು. ಮಲ್ಲಿಗೆ ಗಿಡದ ಎಲೆಗಳನ್ನು ಸ್ವಲ್ಪ ಬಿಸಿ ಮಾಡಿ ಕಣ್ಣುಗಳ ಮೇಲಿಟ್ಟುಕೊಂಡರೆ ಕೆಂಪಾಗಿರುವ ಕಣ್ಣುಗಳು ಮತ್ತೆ ಮೊದಲಿನಂತೆ ಆಗುತ್ತದೆ. ಕಬ್ಬಿನ ಗರಿಯನ್ನು ಸುಟ್ಟು ಅದರಿಂದ ಲಭಿಸುವ ಬೂದಿಯನ್ನು ಬೆಣ್ಣೆಯೊಂದಿಗೆ ಕಲಸಿ ತುಟಿಗಳ ಮೇಲೆ ಸವರಿಕೊಂಡರೆ ಚಳಿಗಾಲದಲ್ಲಿ ತುಟಿ ಹೊಡೆತವನ್ನು ತಡೆಗಟ್ಟಲು ಸಾಧ್ಯ.
ಬೆವರುಗುಳ್ಳೆ ಮತ್ತು ಅದರ ಕೆರೆತವನ್ನು ದೂರ ಮಾಡಲು ಪ್ರತಿದಿನ ದೇಹವಿಡೀ ಮೊಸರನ್ನು ಹಚ್ಚಿಕೊಂಡು 15 ನಿಮಿಷಗಳ ನಂತರ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಸಾಕು. ಬೆವರುಗುಳ್ಳೆಗಳು ಪಲಾಯನ ಮಾಡುತ್ತದೆ. ಜಿಡ್ಡು ಹೆಚ್ಚಾಗಿದ್ದರೆ ತಲೆ ತೊಳೆದುಕೊಳ್ಳುವುದಕ್ಕೆ ಮೊದಲು ಸ್ವಲ್ಪ ಬ್ರಾಂದಿಯನ್ನು ಹಚ್ಚಿಕೊಂಡು ನಂತರ ತಲೆಗೆ ಸ್ನಾನ ಮಾಡಿದರೆ ತಲೆ ಕೂದಲು ಜಿಡ್ಡುರಹಿತವಾಗಿ ಬಿಡಿಬಿಡಿಯಾಗಿ ಹಾರಾಡುತ್ತಿರುತ್ತದೆ. ಚರ್ಮವು ಕಾಂತಿಯಿಂದ ಮಿನುಗಬೇಕಾದರೆ ಪ್ರತಿದಿನವೂ ಬೇವಿನ ಎಲೆಗಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರಿನಿಂದ ಸ್ನಾನ ಮಾಡಬೇಕು. ಅಕ್ಕಿ ಹಿಟ್ಟನ್ನು ಬೆವರುಗುಳ್ಳೆ ಇರುವೆಡೆಯಲ್ಲಿ ಚೆನ್ನಾಗಿ ಹಚ್ಚಿಕೊಂಡರೆ ಬೆವರುಗುಳ್ಳೆಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತದೆ. ಶಾಮಿ ಗಡ್ಡೆಯನ್ನು ಆಹಾರದಲ್ಲಿ ಪದೇ ಪದೇ ಬಳಸುವುದರಿಂದ ದೇಹ ದಪ್ಪವಾಗುತ್ತದೆ. ಇದನ್ನು ತಪ್ಪಿಸಲು ಆಹಾರದಲ್ಲಿ ಸ್ವಲ್ಪ ಹರಳೆಣ್ಣೆ ಮತ್ತು ಹುಣಸೆಹಣ್ಣನ್ನು ಸೇರಿಸಬೇಕು. ತುಟಿ ಹುಣ್ಣಿಗೆ ಜೇನು ಮತ್ತು ನಿಂಬೆಹಣ್ಣಿನ ರಸವನ್ನು ಕಲಸಿ ಆಗಾಗ 1 ಚಮಚದಷ್ಟು ಸೇವಿಸುತ್ತಾ ಬಂದರೆ 1-2 ದಿನಗಳಲ್ಲಿ ತುಟಿ ಹುಣ್ಣು ವಾಸಿಯಾಗುತ್ತದೆ. ಚರ್ಮಕ್ಕೆ ಕಾಂತಿಯು, ಹಲ್ಲುಗಳಿಗೆ ದೃಢತೆಯು ಮತ್ತು ಬಾಯಿಯ ದುರ್ನಾತಕ್ಕೆ ಪರಿಹಾರವೂ ಸಿಗಬೇಕಾದರೆ ದಿನಕ್ಕೊಂದು ಸೇಬಿನ ಹಣ್ಣನ್ನು ಊಟವಾದ ಬಳಿಕ ಸೇವಿಸಬೇಕು. ಪ್ರತಿದಿನವೂ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಬಟ್ಟಲಿನಷ್ಟು ಗರಿಕೆ ಹುಲ್ಲಿನ ರಸವನ್ನು ಕುಡಿಯುತ್ತಾ ಬಂದರೆ ದೇಹವು ಚೆನ್ನಾಗಿ ಬೆಳೆಯುತ್ತದೆ. ಗುಲಾಬಿ ದಳಗಳನ್ನು ನೀರಿನಲ್ಲಿ ತೊಳೆದು ಬೆಲ್ಲ ಮತ್ತು ತುಪ್ಪ ಇವು 3 ಸೇರಿಸಿ ಸೇವಿಸುತ್ತಾ ಬಂದರೆ ಬಾಯಿ ಮತ್ತು ತುಟಿಯ ಹುಣ್ಣು ವಾಸಿಯಾಗುತ್ತದೆ. ಬೇವಿನೆಲೆ ಮತ್ತು ಈರುಳ್ಳಿಯನ್ನು ಒಟ್ಟಾಗಿ ಅರೆದು ದೇಹದ ಪೂರ್ತಿ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ತುರಿಕಜ್ಜಿ, ಹುಳುಕಡ್ಡಿ ಮುಂತಾದ ಚರ್ಮ ರೋಗಗಳು ಗುಣವಾಗುತ್ತದೆ. ಬನ್ನಿ ಮರದ ಎಲೆಗಳನ್ನು ಹಸುವಿನ ಹಾಲಿನೊಂದಿಗೆ ಅರೆದು ಪ್ರತಿದಿನವೂ 2 ಚಮಚದಷ್ಟು ಸೇವಿಸುತ್ತಾ ಬಂದರೆ ದೇಹದಲ್ಲಿನ ನವೆ ಮಾಯವಾಗುತ್ತದೆ. ಅಜೀರ್ಣ ಅಥವಾ ಅನಾರೋಗ್ಯದ ಕಾರಣ ನಾಲಿಗೆಗೆ ರುಚಿ ಹತ್ತದೇ ಹೋದಾಗ ಕೀರೆ ಸೊಪ್ಪನ್ನು ಹುಣಸೆಹಣ್ಣಿನೊಂದಿಗೆ ಬೇಯಿಸಿ ಆಹಾರದೊಂದಿಗೆ ಸೇರಿಸಿ ತಿಂದರೆ ನಾಲಿಗೆ ಮೊದಲಿನಂತೆ ಎಲ್ಲ ರುಚಿಗಳನ್ನು ಗ್ರಹಿಸಲಾರಂಭಿಸುತ್ತದೆ. ಗಸಗಸೆ, ಮೆಣಸು ಮತ್ತು ಕೊಬ್ಬರಿಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಅರೆದು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆಯಲ್ಲಿ ಹೊಟ್ಟು ಮತ್ತು ಹುಣ್ಣುಗಳು ಮಾಯವಾಗುತ್ತದೆ. ಶುದ್ಧವಾದ ಜೇನುತುಪ್ಪವನ್ನು ದಿನಕ್ಕೆ 2 ವೇಳೆ 1 ಹನಿಗಳಷ್ಟು ರೆಪ್ಪೆಗಳಿಗೆ ಹಚ್ಚುತ್ತಾ ಬಂದರೆ ಕಣ್ಣು ಕೆಂಪಾಗಿರುವುದು ಸರಿ ಹೋಗುತ್ತದೆ. ಖರ್ಜೂರದ ಹಣ್ಣುಗಳನ್ನು ಕುರಿಯ ಹಾಲಿನಲ್ಲಿ ನೆನೆಸಿಟ್ಟು ಮಿತವಾಗಿ ಸೇವಿಸುತ್ತಾ ಬರುವುದರಿಂದ ರಕ್ತಹೀನತೆ ಮತ್ತು ಮೂಳೆಗಳ ನಿಶಕ್ತಿ ನೀಗುತ್ತದೆ. ದೇಹವು ಬಲಿಷ್ಠವಾಗುತ್ತದೆ ಮತ್ತು ಮನಸ್ಸಿಗೆ ಉಲ್ಲಾಸ ಉಂಟಾಗುತ್ತದೆ. ಎಲೆಕೋಸನ್ನು ಹಸಿಯಾಗಿ ಸೇವಿಸುವುದರಿಂದ ಮಾಂಸಖಂಡಗಳು ಹಿಗ್ಗುವುದಲ್ಲದೆ ತಲೆಗೂದಲು ಉತ್ತಮ ಬೆಳವಣಿಗೆಯನ್ನು ಹೊಂದುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ.